ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್‌ನ ಆರ್ಥಿಕ ಸಹಾಯದಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಕುಕಡೊಳ್ಳಿ ಗ್ರಾಮದ 5 ದಶಕಗಳಿಂದ ಹೂಳು ತುಂಬಿ ಪಾಳು ಬಿದ್ದಿದ್ದಂತಹ ಕೆರೆಗೆ ಪರಮಪೂಜ್ಯ ಶ್ರೀ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಹಾಗೂ ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರ ಮಾರ್ಗದರ್ಶನದಲ್ಲಿ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದ ಅಡಿ 8,33,000 ರೂಪಾಯಿಗಳ ವೆಚ್ಚದಲ್ಲಿ ಇಂದು ಹಸ್ತಾಂತರವಾಯಿತು. ಬೆಳಗಾವಿ ಲೋಕಸಭಾ ಸಂಸದರಾದಂತಹ ಜಗದೀಶ್ ಶೆಟ್ಟರ್, ಶ್ರೀ ಅಭಿನವ ಚನ್ನಮಲ್ಲಯ್ಯ ಸ್ವಾಮೀಜಿ ಮತ್ತು ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕಿ ದಯಾಶೀಲ ಹಾಗೂ ವಕೀಲ ಸೋನೇರ್, ನಿರ್ದೇಶಕ ಸತೀಶ್ ನಾಯಕ್ ಸೇರಿದಂತೆ ಇನ್ನಿತರ ಗಣ್ಯರ ಮುಖಂಡರ ನೇತೃತ್ವದಲ್ಲಿ ಈ ಪುನಶ್ಚೇತನಗೊಂಡ ಕೆರೆಯು ಉದ್ಘಾಟನೆಗೊಂಡಿದೆ. ಈ ಸಂದರ್ಭದಲ್ಲಿ ಎಲ್ಲ ಗಣ್ಯರನ್ನ ಸನ್ಮಾನ ಮಾಡಲಾಗಿದ್ದು, ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಇದೇ ವೇಳೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಜೊತೆ ಮಾತನಾಡಿದ್ದು, ಶ್ರೀ ಧರ್ಮಸ್ಥಳ ಯೋಜನೆಯ ರೈತ ಪರ ಕೆಲಸಗಳನ್ನ ಶ್ಲಾಘಿಸಿದ್ದು, ಇದೇ ಸಂದರ್ಭದಲ್ಲಿ ಪ್ರಾದೇಶಿಕ ನಿರ್ದೇಶಕಿ ದಯಾಶೀಲರವರು ಮಾತನಾಡಿ ಈ ಧರ್ಮಸ್ಥಳ ಸಂಸ್ಥೆಯ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಗ್ರಾಮದ ಧರ್ಮಸ್ಥಳ ಸಂಘದ ಕಾರ್ಯಕರ್ತೆಯರು ಕುಂಭಗಳ ಮೂಲಕ ಸ್ವಾಗತಿಸಿದ್ದು. ನಮಸ್ಕಾರ ವೀಕ್ಷಕರೇ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಧರ್ಮಸ್ಥಳ ಒಂದ್ ರೀತಿ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಹಲವಾರು ಜನಪರ ಕೆಲಸಗಳು ನಡೀತಾ ಇರ್ತವೆ. ಮರುಭೂಮಿಲಿ OSS ಆಗಿ ಒಂದ್ ರೀತಿ ನೀರನ್ನ ದರ್ಸ್ಕೊಡುತ್ತೆ. ಇಂಥವಕ್ಕೆ ಉದಾಹರಣೆ ಏನಪ್ಪಾ ಅಂತಂದ್ರೆ ಕುಕಡೊಳ್ಳಿ ಅಂತಕ್ಕಂಥದ್ದು ಸಾಕಷ್ಟು ಒಂದ್ ರೀತಿ ಗ್ರಾಮ ಪಂಚಾಯತಿಯಾಗಿ ಮೇಲ್ದರ್ಜೆಗಿರಿತ್ತು. ಆದ್ರೆ ಹಲವಾರು ಕೆರೆಗಳು ಅದೇ ರೀತಿ ಒಂದ್ ರೀತಿ ನೆನೆಗುದಿಗೆ ಬಿದ್ದಿದ್ವು. ಯಾಕಪ್ಪ ಅಂದ್ರೆ ಹೂಳುಗಳನ್ನ ತುಂಬಿ ಸಾಕಷ್ಟು ನೀರು ಇಲ್ದಿದ್ದಕ್ಕೆ ಸಾಕಷ್ಟು ತೊಂದರೆ ಆಗಿತ್ತು. ಇಂತಹ ಸಂದರ್ಭದಲ್ಲಿ ಒಂದ್ ರೀತಿ ಕುಕಡೊಳ್ಳಿ ಭಾಗದಲ್ಲಿರ್ತಕ್ಕಂಥ ಸಾಕಷ್ಟು ಒಂದ್ ರೀತಿ ಕೆರೆಗಳಿಗೆ ಪುನರ್ಜೀವನ ಕೊಟ್ಟು ಒಂದ್ ರೀತಿ ರೈತಾಪಿ ವರ್ಗಕ್ಕೆ ಅಂತರ್ಜಲ ಮಟ್ಟ ಹೆಚ್ಚಲಿ, ಮತ್ತೆ ಈ ಕಡೆ ಭಾಗದಕ್ಕೆ ಒಂದ್ ರೀತಿ ಕುಡಿಯ ನೀರಿಗೆ ಹೆಚ್ಚಳವಾಗ್ಲಿ ಅಂತ ಹೇಳ್ಬಿಟ್ಟು ಒಂದು ಕೆರೆನ ಪುನಶ್ಚೇತನ ಮಾಡಿ ಮತ್ತೆ ಒಂದ್ ರೀತಿ ಆ ಒಂದು ಗ್ರಾಮಸ್ಥರಿಗೆ ಹಸ್ತಾಂತರ ಮಾಡಿದ್ದಾರೆ. ಇವರೇ ನಮ್ಮ ಹೆಮ್ಮೆಯ ಒಂದ್ ರೀತಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಪದಾಧಿಕಾರಿಗಳು ಮತ್ತೆ ಸರ್ವ ಕಾರ್ಯಕರ್ತರ ನೇತೃತ್ವದಲ್ಲಿ ನಡೆದಿದೆ. ವಿಶೇಷವಾಗಿ ಈ ಒಂದು ಕೆರೆಯ ಒಂದ್ ರೀತಿ ಪುನಶ್ಚೇತನದ ಬಗ್ಗೆ ಇಲ್ಲಿರ್ತಕ್ಕಂಥ ಪ್ರಾದೇಶಿಕ ನಿರ್ದೇಶಕರು ಶ್ರೀ ದಯಾಶೀಲ್ ಮೇಡಮ್ ಅವರು ಇವತ್ತು ಬಂದು ಒಂದ್ ರೀತಿ ಮಾನ್ಯ ಸಂಸದರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಒಂದ್ ರೀತಿ ಹಸ್ತಾಂತರ ಮಾಡಿದ್ರೆ ಈ ಬಗ್ಗೆ ಸ್ವತಃ ದಯಾಶೀಲ್ ಮೇಡಮ್ ಅವರು ಏನ್ ಹೇಳ್ತಾರೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಬನ್ನಿ ವೀಕ್ಷಕರೇ. ಏನಿವತ್ತು ನಮ್ಮ ಪತ್ರಿಕಾ ಸಮೂಹಕ್ಕೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೆಳಗಾವಿ ಸಂಸದರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಸಾಹೇಬ್ ಸಿಕ್ಕಿದ್ರೆ, ಇವತ್ತು ವಿಶ್ವ ಜಲ ದಿನ. ಸರ್, ವಿಶ್ವ ಜಲ ದಿವಸದ ವಿಶ್ವ ಜಲ ದಿನ ಈ ಸಂದರ್ಭದಲ್ಲಿ ಇವತ್ತು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘದವರು ಈ ಕುಕಡೊಳ್ಳಿ ಗ್ರಾಮದಲ್ಲಿ ಏನೊಂದು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು 60 ಕೆರೆಗಳನ್ನು ಡೆವಲಪ್ ಮಾಡಿದ್ರು. 60ನೇ ಕೆರೆ ಇವತ್ತು ಗ್ರಾಮಸ್ಥರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಗ್ರಾಮಾಭಿವೃದ್ಧಿ ಸಂಘದಿಂದಲೂ ಇವತ್ತು ಅನುದಾನ ಕೊಟ್ಟಿದ್ದಾರೆ. ಮುಂದೆ ಇಲ್ಲಿ ಗ್ರಾಮಸ್ಥರು ಸಹಿತ ಇದರಲ್ಲಿ ಇನ್ವಾಲ್ವ್ ಆಗಿ ಶ್ರಮದಾನ ಮಾಡುವ ಮುಖಾಂತರ, ಹೂಳು ತೆಗೆಯುವ ಮುಖಾಂತರ ಮತ್ತು ಆ ಹೂಳನ್ನು ನಮ್ಮ ರೈತರು ತಮ್ಮ ಹೊಲಗಳಿಗೆ ತೆಗೆದುಕೊಂಡು ಹೋಗುವ ಮುಖಾಂತರ ಇವತ್ತು ಇಲ್ಲಿ ಒಂದು ಉತ್ತಮವಾದಂಥ ಕೆರೆ ನಿರ್ಮಾಣ ಆಗಿದೆ. ಇನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು. ಅದರಿಂದ ಇವತ್ತೇನು ವಿಶ್ವ ಜಲ ದಿನ ಅಂತ ನೀವು ಆಚರಣೆ ಮಾಡ್ತೀವಿ, ಅದಕ್ಕೆ ಅರ್ಥವಂತಿಕೆ ಬರಲಿಕ್ಕೆ ಸಾಧ್ಯತೆ. ಅದಕ್ಕಾಗಿ ಈ ಕೆರೆ ಇವತ್ತು ಜೀವನಾಡಿ, ಇದು ಗ್ರಾಮೀಣ ಭಾಗದ್ದು. ಅದರ ಮುಖಾಂತರ ಒಂದು ಕುಡಿಯುವ ನೀರಿನ ತೊಂದರೆ ಮತ್ತು ಎಮ್ಮೆ ಕೆರೆಗಳಿಗೆ ಮತ್ತು ದನಕರುಗಳಿಗೂ ಸಹಿತ ಇದು ಒಳ್ಳೇದಾಗ್ತದೆ. ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಈ ಸಂದರ್ಭ ಹೇಳ್ತೀನಿ. ಗ್ರಾಮೀಣಾಭಿವೃದ್ಧಿ ಸಂಘದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ನಾಡಿನಲ್ಲಿ ಬಹಳ ಉತ್ತಮವಾದಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇನೆ. ನಾನು ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಮತ್ತು ನಾನು ಸಂಸದರಾದ್ಮೇಲೆ ಇದು 2ನೇ ಕೆರೆ ನಾವು ಉದ್ಘಾಟನೆ ಮಾಡ್ತಾ ಇರೋದು. ಸಿಂಧೋಗಿಯಲ್ಲಿ ಮಾಡಿದ್ದೀನಿ. ಅಲ್ಲೊಂದು ಇದೆ. ಈಗ 792 ಒಟ್ಟು ಇಡೀ ನಾಡಿನಲ್ಲಿ 792 ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ 60ನೇ ಕೆರೆ ಇವತ್ತು ಅಭಿವೃದ್ಧಿ ಆಗಿದೆ ಮತ್ತು ಉತ್ತಮವಾಗಿ ಅಭಿವೃದ್ಧಿ ಆಗಿದೆ. ಹೀಗಾಗಿ ಈ ರೀತಿಯಾದಂತಹ ಗ್ರಾಮೀಣ ಅಭಿವೃದ್ಧಿಯ ಕೆಲಸ ಕಾರ್ಯಗಳ ಮುಖಾಂತರ ಪೂಜ್ಯರಾದ ಧರ್ಮಸ್ಥಳದ ಹೆಗಡೆಯವರು, ಅವರ ಶ್ರೀಮತಿಯವರು ಈ ರೀತಿ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿದ್ದಾರೆ. ಮೇಡಮ್ ನಮಸ್ತೆ. ವಿಶೇಷವಾಗಿ ಒಂದ್ ರೀತಿ ಸರ್ಕಾರ ಇಲಾಖೆಗಳು, ವಿಶೇಷವಾಗಿ ಒಂದ್ ರೀತಿ ಸಣ್ಣ ನೀರಾವರಿ ಇಲಾಖೆ ಇರ್ಬೋದು, ಬೃಹತ್ ನೀರಾವರಿ ಇಲಾಖೆ ಇರ್ಬೋದು, ಸಾಕಷ್ಟು ಹಲವಾರು ಕೋಟಿ ವೆಚ್ಚದಲ್ಲಿ ಮಾಡ್ಲಾಗ್ತಿದ್ದು. ಅಂತ ಸಂದರ್ಭದಲ್ಲಿ ಸಾಕಷ್ಟು ಒಂದ್ ರೀತಿ ನಿಮ್ಮ ಒಂದು ಸಂಸ್ಥೆಯಿಂದ ಮಾಡ್ತಾ ಇದ್ದೀರಾ. ಏನ್ ಮೇಡಮ್ ಇದು ಸಾಕಷ್ಟು ಒಂದ್ ರೀತಿ ರಾಜ್ಯಾದ್ಯಂತ ಒಂದ್ ರೀತಿ ವಿಶೇಷವಾಗಿ ಜನಪರವಾಗಿ ಮಾಡ್ತಾ ಇದ್ದೀರಾ? ನಮಸ್ತೆ ಸರ್. ಎಲ್ರಿಗೂ ವಿಶ್ವ ಜಲ ದಿನಾಚರಣೆಯ ಶುಭಾಶಯಗಳು.
ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರು ಆಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಡಾಕ್ಟರ್ ಹೇಮಾವತಿ ಹೆಗ್ಗಡೆಯವರ ಒಂದು ಪರಿಕಲ್ಪನೆಯಲ್ಲಿ ಸಮಾಜಮುಖಿಯಾದಂತಹ 10 ಹಲವು ಕಾರ್ಯಕ್ರಮಗಳು ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್. ಈ 10 ಹಲವು ಕಾರ್ಯಕ್ರಮಗಳಲ್ಲಿ ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮ. ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 845 ಕೆರೆಗಳ ಹೂಳೆತ್ತುವ ಕಾರ್ಯಕ್ರಮವನ್ನು ಈಗಾಗಲೇ ಹಮ್ಮಿಕೊಂಡಿದ್ದು, ಈ ವರ್ಷದಲ್ಲಿ ಸುಮಾರು 170 ಕೆರೆಗಳ ಒಂದು ಹೂಳೆತ್ತುವ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದೆ. ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಸುಮಾರು 60 ಕೆರೆಗಳ ಹೂಳೆತ್ತುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಪ್ರಸ್ತುತ ವರ್ಷದಲ್ಲಿ 13 ಜಿಲ್ಲೆಯ ಹೂಳೆತ್ತುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ನಮ್ಮ ಈ ಬೆಳಗಾವಿ ಜಿಲ್ಲೆಯ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಈ ಒಂದು ಕೆರೆ ಹೂಳೆತ್ತುವ ಕಾರ್ಯಕ್ರಮ ಪೂರ್ಣಗೊಂಡು ಗ್ರಾಮಸ್ಥರಿಗೆ ನಾವು ಇವತ್ತು ಹಸ್ತಾಂತರ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪೂಜ್ಯರ ಒಂದು ಚಿಂತನೆ ಏನು ಅಂತಂದ್ರೆ, ಸಮಾಜಮುಖಿಯಾದ ಕಾರ್ಯಕ್ರಮ ಆಗಬೇಕು. ಜನರಿಗೆ ಇವತ್ತು ಒಂದೊತ್ತಿನ ಊಟ ಇಲ್ಲದಿದ್ರೂ ತೊಂದರೆ ಇಲ್ಲ, ಆದ್ರೆ ನೀರು ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಜನರು ಏನೋ ನೀರಿನ ವ್ಯವಸ್ಥೆ ಮಾಡ್ಕೊಳ್ತಾರೆ, ಆದ್ರೆ ಮುಖ್ಯವಾಗಿ ಜೀವರಾಶಿಗಳಿಗೆ ನೀರಿನ ಅವಶ್ಯಕತೆ ಬೇಕು, ಕಾಡು ಪ್ರಾಣಿಗಳಿಗೆ ನೀರಿನ ಅವಶ್ಯಕತೆಗಳು ಬೇಕು, ಅನಿವಾರ್ಯತೆ ಇದೆ. ಹಾಗಾಗಿ ಇವತ್ತು ಕೃಷಿ ಭೂಮಿಗೆ ನೀರಿನ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಈ ಹೂಳು ತೆಗೆಯುವ ಮೂಲಕ ಕೆರೆಯಲ್ಲಿ ನೀರು ತುಂಬಬೇಕು, ಆ ಮೂಲಕ ಎಲ್ರಿಗೂ ಕೂಡ ಅನುಕೂಲ ಆಗ್ಬೇಕು ಅಂತ ಹೇಳುವಂತಹ ಚಿಂತನೆಯನ್ನಿಟ್ಟುಕೊಂಡು ಸಮಾಜಮುಖಿಯಾದಂತಹ ಈ ಕಾರ್ಯಕ್ರಮವನ್ನು ಪೂಜ್ಯರ ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್. ಮೇಡಮ್, ಈಗ ಸಾಕಷ್ಟು ಒಂದ್ ರೀತಿ ಈ ಸಂಸ್ಥೆಯ ಅಧಿಕಾರಿಯಾದಂತಹ ಯೋಗೇಶ್ ನಿಂಗರಾಜು, ರಿಯಾಜ್ ದರ್ಗಾಡ್, ಪ್ರಮೀಳ ಸೇರಿದಂತೆ ಕುಕಡೊಳ್ಳಿ, ಗಜಪತಿ, ಅಂಕಲಗಿ ಸೇರಿದಂತೆ ವಿವಿಧ ಭಾಗದ ಗಣ್ಯರು ಉಪಸ್ಥಿತರಿದ್ದು, ಅಂತೂ ಇಂತೂ ದೀರ್ಘಕಾಲದಿಂದ ಹೂಳು ತುಂಬಿದ ಪಾಳು ಬಿದ್ದಿದ್ದ ಈ ಕುಕಡೊಳ್ಳಿ ಕೆರೆಗೆ ಪುನಶ್ಚೇತನ ಕೊಟ್ಟ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ಕೆ ಎಲ್ಲೆಡೆ ಪ್ರಶಂಸೆಗಳು ವ್ಯಕ್ತವಾಗುತ್ತಿವೆ. ಬ್ಯೂರೋ ರಿಪೋರ್ಟ್ ಬಸವರಾಜು, BV5 ನ್ಯೂಸ್ ಕನ್ನಡ, ಬೆಳಗಾವಿ. BV News 5 channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.